ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ KFTCL ಪವರ್ಮ್ಯಾನ್ ನೇಮಕಾತಿ 2024 ಏನು ನೋಟಿಫಿಕೇಶನ್ ಆಗಿತ್ತು. ಇದರದ್ದು ಬೆಸ್ಕಾಮ್ದು ಈಗಾಗಲೇ 1:1 ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಟ್ಟಿದ್ದಾರೆ. ಈಗ ಅಂತಿಮ ಆಯ್ಕೆ ಪಟ್ಟಿ ಬಗ್ಗೆ ಮತ್ತು ಅದರ ಜೊತೆಗೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಯಾವೆಲ್ಲ ರೆಡಿ ಮಾಡ್ಕೋಬೇಕು, ಎಲ್ಲ ಡಾಕ್ಯುಮೆಂಟ್ಸನ್ನು ನೀವು ನೆಕ್ಸ್ಟ್ ಇದ್ದರೆ ನೀವು ಮುಂದಿನ ಪ್ರೊಸೆಸ್ಗೆ ಹೆಲ್ಪ್ ಆಗುತ್ತೆ. ಇಲ್ಲ ಅಂತಂತಂದರೆ ಈ ಡಾಕ್ಯುಮೆಂಟ್ಸ್ ಇಲ್ಲ ಅಂತಂತಂದರೆ ನೀವು ಮುಂದಿನ ಒಂದು ಏನು ಪ್ರೊಸೆಸ್ಗೆ ಏನಾಗ್ತೀರಾ ಅಂತಂದರೆ ಇಂಥ ಹೊರಗೆ ಹೋಗ್ತೀರಾ. ಓಕೆ, ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಪ್ಲಸ್ಸು ಅಂತಿಮ ಆಯ್ಕೆ ಪಟ್ಟಿ ಯಾವಾಗ ಬರುತ್ತೆ ಅಂತ ನೋಡೋಣ. ಮೊದಲಿಗೆ ಅಂತಿಮ ಆಯ್ಕೆ ಪಟ್ಟಿ ಬಂದುಬಿಟ್ಟು ಇವತ್ತು ಲಾಸ್ಟ್ ಬೆಸ್ಕಾಮ್ದು ಏನು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಇಲ್ಲಿಂದ ಒಂದು ವಾರದ ಒಳಗಡೆ ನಿಮ್ಮದು ಅಥವಾ ಒಂದು 10 ದಿನದೊಳಗಡೆ ರಿಸಲ್ಟ್ ಬರುತ್ತೆ. ಅಂದರೆ ನೆಕ್ಸ್ಟ್ ವೀಕ್ ಅಷ್ಟೊತ್ತಿಗೆ ನಿಮ್ಮ ಒಂದು ಅಂತಿಮ ಫಲಿತಾಂಶ ಬರುತ್ತೆ ಬೆಸ್ಕಾಮ್ದು ಅದರ ನೆಕ್ಸ್ಟ್ ವೀಕು ಬರ್ತದೆ. ಓಕೆ, ಇಲ್ಲ ಅಂದರೆ ನೆಕ್ಸ್ಟ್ ವೀಕೆ ಎರಡು ಬೆಸ್ಕಾಮ್ ಎರಡೂ ಸಹ ಬರುವಂಥ ಚಾನ್ಸಸ್ ಇದೆ. ಓಕೆ, ಅದು ಅಂತಿಮ ಆಯ್ಕೆ ಪಟ್ಟಿ ಬಗ್ಗೆ ಆಯಿತು. ಇನ್ನು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬಗ್ಗೆ, ಈ ಡಾಕ್ಯುಮೆಂಟ್ಸ್ ಬಗ್ಗೆ ಶಾರ್ಟಾಗಿ ಹೇಳ್ತೀನಿ ಮತ್ತು ನೆಕ್ಸ್ಟು ಅಂತಿಮ ಆಯ್ಕೆ ಪಟ್ಟಿ ಬಂದ ನಂತರ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂತಂದರೆ ಅಂತಿಮ ಆಯ್ಕೆ ಪಟ್ಟಿ ಬಂದ ನಂತರವೇ ನೀವು ಎಲ್ಲ ಮಾಡಿಸ್ಬೇಕು. ಬಟ್ ಅದಕ್ಕಿಂತ ಮುಂಚಿತವಾಗಿಯೇ ನೀವು ರೆಡಿಯಾಗಿ ಇಟ್ಕೊಳ್ಳಿ. ಒಂದು ಏನಪ್ಪ ಅಂತಂತಂದರೆ ಎಲ್ಲರಿಗೂ ಗೊತ್ತಿರುವಂತೆ ಫಸ್ಟು ID ಪ್ರೂಫ್, ಒಂದು ಒರಿಜಿನಲ್ ಅದು ಗೊತ್ತು, ಆಧಾರ್ ಕಾರ್ಡು. ನೆಕ್ಸ್ಟು ರಿಸರ್ವೇಷನ್, ಇಲ್ಲಿ ನೀವು ಯಾವೆಲ್ಲ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿರ್ತೀರ ಅವೆಲ್ಲ ಒರಿಜಿನಲ್ ಇರಬೇಕು. ರಿಸರ್ವೇಷನಲ್ಲಿ ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ಮತ್ತು PDP ಕ್ಯಾಂಡಿಡೇಟ್ ಆಗಿದ್ದರೆ PDP ಸರ್ಟಿಫಿಕೇಟು ಮತ್ತು 371 ಇದ್ದರೆ 371. ಓಕೆ, ಕಲ್ಯಾಣ ಕರ್ನಾಟಕವರಿಗೆ ಮತ್ತು SLC ಸರ್ಟಿಫಿಕೇಟ್ ಮೇನ್ ಅದು ಒರಿಜಿನಲ್ ಇರಬೇಕು. ಒರಿಜಿನಲ್ ಇಲ್ಲ ಅಂತಂತಂದರೆ ಅದರಲ್ಲಿ ರಿಜೆಕ್ಟ್ ಆಗ್ತಾರೆ. ನೀವು ಎಷ್ಟೋ ಜನ ರಿಜೆಕ್ಟ್ ಆಗ್ತಾರೆ ನೋಡಬೇಕಾದ್ರೆ. ಇದರಲ್ಲಿಯೂ ಸಹ ಆ ರೀತಿ ರಿಜೆಕ್ಟ್ ಆಗುವಂಥ ಚಾನ್ಸಸ್ಸು ಇರ್ತದೆ, ಕೆಲವೊಂದು ಫೇಕು ರಿಸರ್ವೇಷನ್ ಕೊಟ್ಟು. ಅದೇ ರೀತಿಯಾಗಿ ಇನ್ನೂ ನೀವು ಡಾಕ್ಯುಮೆಂಟ್ಸ್ ಅಂತಂತಂದರೆ ಸಿಂಧುತ್ವ ಸರ್ಟಿಫಿಕೇಟ್ ಮೇನ್ ಅಂತಂದರೆ ಅದು ಸಿಂಧುತ್ವ ಸರ್ಟಿಫಿಕೇಟ್ ಬೇಕು, ಮತ್ತು ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್. ಇಷ್ಟು ಡಾಕ್ಯುಮೆಂಟ್ಸ್ ಇದ್ದರೆ ಆಯಿತು. ಇವೆಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿಕೊಂಡ್ರೆ ಮುಗಿಯುತ್ತೆ ಸ್ನೇಹಿತರೆ. ಓನ್ಲಿ ಇಷ್ಟು ಈಗೇನು ಹೇಳಿದೆ ಇಷ್ಟೊತ್ತು ಆ ಡಾಕ್ಯುಮೆಂಟ್ಸು ನೀವು ಬೇಕೇ ಬೇಕು ನಿಮಗೆ. ಓಕೆ, ಹಾಗೆ ಇವೆಲ್ಲ ಡಾಕ್ಯುಮೆಂಟ್ಸನ್ನು ನೀವು ಒರಿಜಿನಲ್ ಇದ್ದರೆ ಈಗಾಗಲೇ ಇದ್ದರೆ ಓಕೆ. ಇನ್ನು ಸಿಂಧುತ್ವ ಸರ್ಟಿಫಿಕೇಟ್ ವಿಷಯಕ್ಕೆ ಬಂದರೆ ಸಿಂಧುತ್ವ ಸರ್ಟಿಫಿಕೇಟನ್ನು ನೀವು ಈಗ ಮಾಡ್ಸೋಕ್ಕೆ ಬರಲ್ಲ. ಅಂತಿಮ ಆಯ್ಕೆ ಪಟ್ಟಿ ಬಂದ ನಂತರ ನೀವು ಸ್ಟಾರ್ಟ್ ಮಾಡಬೇಕು ನಿಮ್ಮ ಒಂದು ಅಸಲಿ ಯುದ್ಧವನ್ನು ಅಂತ ಹೇಳ್ಬೋದು. ಯಾಕಂದರೆ ಆವಾಗಿಂದ ನೀವು ಡಾಕ್ಯುಮೆಂಟ್ಸ್ ರೆಡಿ ಮಾಡೋಕ್ಕೋದು ಅದು ಇದು ಎಲ್ಲ ಬೇಗ ಮಾಡಿದರೆ ನಿಮ್ಮ ಒಂದು ಏನಪ್ಪ ಅಂತಂತಂದರೆ ಕೌನ್ಸ್ಲಿಂಗ್ ಬೇಗ ನಡೀತದೆ. ಇಲ್ಲ ಅಂತಂತಂದರೆ ಅದು ಸಹ ಏನಾಗ್ತದೆ ಅಂತಂದರೆ ಡಿಲೇ ಆಗ್ತದೆ. ಓಕೆ, ಹಾಗೆ ಪ್ರತಿಯೊಬ್ಬರು ಸಹ ಎಲ್ಲರೂ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡ್ಕೊಳ್ಳಿ. ಸಿಂಧುತ್ವ ಸರ್ಟಿಫಿಕೇಟು ಮತ್ತು ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಬಿಟ್ಟು, ಯಾಕಂದರೆ ಅದು ಅಂತಿಮ ಆಯ್ಕೆ ಪಟ್ಟಿ ಆದ ನಂತರ ಮಾಡಿಸ್ಬೇಕಾಗ್ತದೆ. ಓಕೆ, ಅಂತಿಮ ಆಯ್ಕೆ ಪಟ್ಟಿ ಬಿಟ್ಟ ನಂತರ ನಮ್ಮ ಪ್ರತಿಯೊಂದು ಸ್ಟೆಪ್ಪಲ್ಲೂ ನಾನು ನಿಮಗೆ ಸಲಹೆಯನ್ನು ನೀಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಈ ರೀತಿ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.